ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಿರೋದು. ಈ ದಿನ ಮೇಷರಾಶಿ ಮತ್ತು ಮೇಷಲಗ್ನದವರ ಬಗ್ಗೆ ಮಾತಾಡೋಣ. ಯಾರ್ಯಾರು ಮೇಷರಾಶಿ ಮೇಷಲಗ್ನದವರು ಇದ್ದೀರೋ ನೀವೆಲ್ಲರೂ ಕೊನೆವರೆಗೂ ಈ ವಿಡಿಯೋನ ತಪ್ಪದೇ ವೀಕ್ಷಿಸಿ. ನೋಡಿ, ಮೇಷರಾಶಿ ಮೇಷಲಗ್ನದವರು ಎಲ್ಲಿಯಾದರೂ ಕುಂಭಾಭಿಷೇಕವಾಗ್ತಾ ಇರುವಂಥ ಜಾಗಕ್ಕೆ ದಯವಿಟ್ಟು ಹೋಗಕ್ಕೆ ಹೋಗಬೇಡಿ. ಇದರಿಂದ ತೊಂದರೆಗಳು ಜಾಸ್ತಿ. ಕುಂಭಾಭಿಷೇಕದ ಪೂಜೆ, ಕುಂಭಾಭಿಷೇಕಕ್ಕೆ ನೀವು ಹೋಗಬೇಡಿ. ಹಾಗೆ ನೀವು ಯಾವುದೇ ಒಂದು ಹೊಸ ಕೆಲಸವನ್ನು ಶುರು ಮಾಡ್ತಾ ಇದ್ದೀನಿ, ಮನೆ ಕಟ್ಟೋದಿರ್ಬೋದು, ಇಲ್ಲ ಹೊಸ ಜಾಬ್ ಇರ್ಬೋದು, ಇಲ್ಲ ಹೊಸ ವ್ಯಾಪಾರ ಇರ್ಬೋದು, ಯಾವುದೇ ಹೊಸ ಕೆಲಸವನ್ನು ನೀವು ಶುರು ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕಿಂತ ಮೊದಲು ನಿಮ್ಮ ಮನೆ ದೇವರು ಆದ ನಂತರ ಪಳಿನಿಯಲ್ಲಿರುವಂತಹ ಮುರುಗನ್ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನಿಮಗೆ ಲಕ್ಕು ಖಂಡಿತವಾಗ್ಲೂ ಸಿಗುತ್ತೆ. ಹಾಗೆ ನಿಮ್ಮ ಒಂದು ಪಾಕೆಟಲ್ಲಿ ಯಾವಾಗಲೂ ಕೆಂಪು ವಸ್ತ್ರವನ್ನು ಇಟ್ಕೊಳ್ಳೋದನ್ನು ರೂಢಿ ಮಾಡಿ. ಯಾಕೆಂದರೆ ಸುಬ್ರಹ್ಮಣ್ಯನಿಗೆ ಇದು ತುಂಬ ಇಷ್ಟವಾಗಿರುವಂಥ ಬಣ್ಣ. ಹಾಗೆ ನೀವು ಪ್ರತಿದಿನ ಕಿತ್ತಳೆ ಹಣ್ಣನ್ನು ಕೂಡ ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ಇಲ್ಲ ಶೀತ ಆಗುತ್ತೆ, ಹಾಗಾಗುತ್ತೆ, ಒಂದು ತೊಳೆನಾದ್ರೂ, ಒಂದು ಪೀಸ್ ಆದರೂ ಕಿತ್ತಳೆ ಹಣ್ಣನ್ನು ತಿನ್ನೋದ್ರಿಂದ ಕೂಡ ನಿಮಗೆ ಲಕ್ಕು ಆ್ಯಕ್ಟಿವ್ ಆಗುತ್ತೆ. ಹಾಗೆ ನೀವು ಪ್ರತಿದಿನ ಇರ್ಬೋದು, ಇಲ್ಲ ಯಾವಾಗ ಸಿಗುತ್ತೋ ಆಗ ತಂದೆ ಮತ್ತು ಗುರುಗಳಿಗೆ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಇದರಿಂದ ಕೂಡ ನಿಮ್ಮ ಲಕ್ ಆ್ಯಕ್ಟಿವ್ ಆಗುತ್ತೆ. ನೀವು ಕೈಗೆ ವಾಚನ್ನು ಕಟ್ಟೋದನ್ನು ಶುರು ಮಾಡ್ಕೊಳ್ಳಿ. ಇದರಿಂದ ಕೂಡ ಲಕ್ ಆ್ಯಕ್ಟಿವ್ ಆಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಆಸ್ಟ್ರೋ ತಾರಿಣಿ ಹೋಲಿಸ್ಟಿಕ್ ಸೆಂಟರ್ನ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಪ್ರತಿಯೊಬ್ಬರಿಗೂ. ಇದರಿಂದ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.